everyone. Very good morning friends. Welcome back to Preeti's Awesome Lifestyle. ಹಾಗೆ ನೋಡಿ ಫ್ರೆಂಡ್ಸ್, ನೀವೇನು ನೋಡ್ತಾ ಇದ್ದೀರಾ, ಇದು ಸಾಟರ್ಡೆ ಮಾರ್ನಿಂಗ್ 7 to 10:30 ವರೆಗಿನ ವ್ಲಾಗ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆಯೇ ಮಳೆ ಬಂದರೆ ಈ ಪಕ್ಷಿಗಳಿಗೆಲ್ಲೂ ಊಟ ಸಿಗಲ್ಲ, ಒಂದೇ ಗಿಡದ ಮೇಲೆ ಮರದ ಮೇಲೆ ಕೂತ್ಕೊಂಡು ಸೌಂಡ್ ಮಾಡ್ತಾ ಇತ್ತು. ಮಳೆ ಬಂದಿತ್ತು ಅಲ್ವಾ, ನೆಂದೋಗಿದೆ ಎಲ್ಲ ಜಾಗ ಎಲ್ಲ, ತಿನ್ನುತ್ತೋ ಇಲ್ವೋ ಅಂದ್ಕೊಂಡು ಡೌಟ್ ಮೇಲೇ ಹೋಗಿ ಪಕ್ಷಿಗಳಿಗೆ ಅಕ್ಕಿ ಹಾಕಿದ್ರು ಅಮ್ಮ. ನೋಡಿ ಎಷ್ಟು ಹೊಟ್ಟೆ ಹಸುವಾಗಿದೆ ಅವಕ್ಕೆ. ಬಂದು ಹಾಕಿದ ತಕ್ಷಣವೇ ಬಂದು ಗುಂಪು ಕಟ್ಕೊಂಡು ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಹಾಗೆ ಸಾರಿ ಫಾರ್ ದ ಲೇಟ್ ಅಪ್ಲೋಡ್ ವಿಡಿಯೋ ಫ್ರೆಂಡ್ಸ್. ನನಗೆ ಸ್ವಲ್ಪ ಪರ್ಸ್ನಲ್ ಕೆಲಸಗಳಿತ್ತು, ಸೊ ಹಂಗಾಗಿ ನನಗೆ 4 ಡೇಸಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಮಾರ್ನಿಂಗೇನೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಬನ್ನಿ, ಇವತ್ತು ಒಂದು 10:30ವರೆಗೂ ನಿಮ್ಮ ಜೊತೆ ಲಾಗ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಯಾಕೆಂದರೆ 10:30ಗೆ ಮಗಳು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಈ ನಡುವೆ ಕ್ಲಾಸಸ್ ಜಾಸ್ತಿ ತೊಗೊಳ್ತಾ ಇದ್ದಾರೆ, ಹಂಗಾಗಿ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ, ಇದು ಆಪಲ್ ನಮ್ಮನೆ ಮರದ್ದೇನೆ, ನಿಮಗೆ ತೋರಿಸಿದ್ದೀನಿ ಪ್ರೀವಿಯಸ್ ವೀಡಿಯೋದಲ್ಲಿ. ಅದು ಏನು ಬೀಳಿಸಿದ್ದು ಅಂತ ಗೊತ್ತಿಲ್ಲ, ಯಾರು ಬೀಳಿಸಿದ್ರು ಅಥವಾ ಏನಾದರೂ ಇಲಿ ಅಥವಾ ಬೆಕ್ಕು ಈ ರೀತಿ ಕೆರೆದ್ಬಿಟ್ಟು ಬೀಳಿಸುತ್ತೆ ಕೆಲವೊಂದ್ಸಲ, ಆ ಥರ ಏನಾದರೂ ಆಯಿತಾ ಅಂತ. 3ರಿಂದ 4 ಕೆಳಗಡೆ ಬಿದ್ದೋಗಿತ್ತು. ಅದು ಇನ್ನೂ ಹಣ್ಣಾಗಿಲ್ಲ ಫ್ರೆಂಡ್ಸ್. ಯಾರಿಗಾದ್ರೂ ಕೊಡೋಣ ಅಂದ್ರೂ, ನಾವು ತಿನ್ನೋಣ ಅಂದ್ರೂ ತುಂಬ ಹುಳಿ ಇದೆ. ಹಣ್ಣಾದರೆ ಮಾತ್ರ ಅದು ತುಂಬ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ಬಿಸಿ ನೀರು ಕಾಯ್ಸಕ್ಕೆ ಇಟ್ಟಿದ್ದೀನಿ. ಪಪ್ಪಾಯ ಮಕ್ಳಿಗೆ ಕಟ್ ಮಾಡಿಕೊಡ್ಬೇಕು ಇವಾಗ. ಬನ್ನಿ ಫ್ರೆಂಡ್ಸ್, ಇವಾಗ ಮಾರ್ನಿಂಗೇ ನಾನು ಟಿಫನ್ ಮಾಡೋದಕ್ಕೂ ಮುಂಚೆನೇ ಯಾರೋ ನನಗೆ ಪರಿಚಯದವರು ಎಳ್ಳಿಕಾಯಿ ಕೊಟ್ಟಿದ್ರು ಫ್ರೆಂಡ್ಸ್. ಅದನ್ನ ಪಿಕಲ್ಸ್ ಮಾಡಿ ಎತ್ತಿಡೋಣ ಅಂದ್ಬಿಟ್ಟು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ದಿಢೀರಾಗಿ ರೆಡಿ ಆಗುತ್ತೆ. ಇದನ್ನು ನಾವು ಫಸ್ಟ್ ಡೇಯಿಂದನೇ ಯೂಸ್ ಮಾಡ್ಕೋಬೋದು. ಯಾವ ರೀತಿ ಮಾಡೋದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ನೋಡಿ, ಅವ್ರು ತುಂಬ ದಪ್ಪದು, ಆಲ್ಮೋಸ್ಟ್ ಒಂದು 1/2 kg ಅಷ್ಟಿದೆ. 3 ಕೊಟ್ಟಿದ್ದಾರೆ. ನನಗೆ ಸಾಕು ಇಷ್ಟು, ನಾನು 1 ಮಂತ್ವರೆಗೂ ಮೇಂಟೈನ್ ಆಗುತ್ತೆ ಇದು. ಇಷ್ಟರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನನಗೆ ಲಾಂಗ್ ಟೈಮ್ ಪ್ರಿಸರ್ವ್ ಮಾಡೋ ಥರ ಪಿಕಲ್ಸ್ನ ಮಾಡೋದಕ್ಕೆ ಬರೋಲ್ಲ ಫ್ರೆಂಡ್ಸ್. ಅದು ಹೆಂಗೆ ಮಾಡಿದ್ರೂ ಅದು ಬೂಸ್ಟ್ ಬರೋದು ಅಂತಾರಲ್ವ, ಆ ಥರ ಬಂದೇ ಬಿಡುತ್ತೆ. ಇಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ತಿನ್ನಬೇಕು, ಔಟ್ಸೈಡ್ ಇಟ್ಟರಂತೂ ಅದು ಇರೋದೇ ಇಲ್ಲ. ನೋಡಿ, ಇವಾಗ ನಾನು ದಿಢೀರಾಗಿ ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಜೀರಿಗೆ ಮತ್ತು ಸಾಸಿವೆ, ಸ್ವಲ್ಪ ಮೆಂತ್ಯನ 3 ಮಿಕ್ಸ್ ಮಾಡಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನ ಹುರ್ಕೋಬೇಕು ನಾನು. ಹಾಗೆಯೇ ಹಿಂಗು ತೊಗೊಂಡಿದ್ದೀನಿ ಮತ್ತು 3 ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ಖಾರಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಚಿಲ್ಲಿ ಪೌಡರ್ನು ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ. ಆ ಚಿಲ್ಲಿ ಪೌಡರ್ ಜೊತೆಗೆ ಮೆಣಸಿನ್ಕಾಯಿನೂ ಸಹ ತೊಗೊಂಡಿದ್ದೀನಿ. ಈ 3 ಬ್ಯಾಡಗಿ ಮೆಣಸಿನ್ಕಾಯಿ ಏನು ನೋಡ್ತಾ ಇದ್ದೀರಾ, ಅದು ಒಗ್ಗರಣೆಗೆ. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಹಾಗೆಯೇ ನಾನು ನೆನ್ನೆನೇ ವಾಶ್ ಮಾಡಿಬಿಟ್ಟು ಅದನ್ನ ಡ್ರೈ ಆಗೋದಕ್ಕೆ ಅಂತ ಎತ್ತಿಟ್ಟಿದ್ದೆ ಫ್ರೆಂಡ್ಸ್, ಎಳ್ಳಿಕಾಯಿನ. ಅದು ಇವಾಗ ಡ್ರೈ ಆಗಿದೆ. ಡೈರೆಕ್ಟಾಗಿ ಕುಯ್ದುಬಿಟ್ಟು ನಾನು ಕಟ್ ಮಾಡಿಬಿಟ್ಟು ಅದನ್ನ ಯೂಸ್ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ಫ್ರೆಂಡ್ಸ್, ಕಟ್ ಮಾಡಿದ್ದಾದಮೇಲೆ ಇದ್ರ ರಸನ ನಾನು ಸ್ವಲ್ಪನೂ ಸಹ ವೇಸ್ಟ್ ಮಾಡೋದಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಇದರಲ್ಲಿ ಅಷ್ಟು ಬೆನಿಫಿಟ್ಸ್ ಇದೆ ನಮಗೆ. ಸಿಟ್ರಿಕ್ ಆ್ಯಸಿಡ್ ಆಗಿರೋದ್ರಿಂದ ಇದರಲ್ಲಿ ವಿಟಮಿನ್ ಸಿ ಯಥೇಚ್ಛವಾಗಿರುತ್ತೆ. ಹಾಗೆಯೇ ಇಮ್ಯುನಿಟಿ ಪವರ್ನ ಹೆಚ್ಚಿಸೋದಕ್ಕೂ ಸಹ ಸಹಾಯ ಮಾಡುತ್ತೆ. ಮತ್ತು ಇದು ಪಿತ್ತ ಇರೋರಿಗಂತೂ ತುಂಬಾ ಒಳ್ಳೆಯದು ಎಳ್ಳಿಕಾಯಿ. ಅದ್ರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ, ಹಾಗೆಯೇ ಅದರಿಂದ ಬರೋ ರಸನ ನಾವು ಚಿತ್ರಾನ್ನಕ್ಕೆ ಬಳಸೋದ್ರಿಂದ, ಪಿಕಲ್ಸ್ ಮಾಡಿ ತಿನ್ನೋದ್ರಿಂದ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಅಂಥವರು ಸ್ವಲ್ಪ ಲಿಮಿಟಾಗಿ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗೆಯೇ ಈ ತಲೆ ಸುತ್ತು ಈ ಥರ ಪ್ರಾಬ್ಲಮ್ಸ್ ಇದ್ದವ್ರಿಗಂತೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಮತ್ತು ಲೋ ಬಿ ಪಿ ಇದ್ದವ್ರಿಗೂ ಸಹ ಇದು ತುಂಬ ಹೆಲ್ಪ್ ಮಾಡುತ್ತೆ. ನನಗೆ ಸ್ವಲ್ಪ ಲೋ ಬಿ ಪಿನೇ, ಸೊ ಹಂಗಾಗಿ ನನಗಿದು ಜಾಸ್ತಿ ಯಾವಾಗ ಸಿಗುತ್ತೆ ಅವಾಗೆಲ್ಲ ನಾನು ಸ್ವಲ್ಪನೂ ಸಹ ವೇಸ್ಟ್ ಮಾಡದೇ ಇರೋ ಥರ ಯೂಸ್ ಮಾಡ್ತೀನಿ. ನೋಡಿ, ನನಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೂ ಅಷ್ಟೇ, ನಿಮ್ಗೆ ಉದ್ದುದ್ದ ಸ್ಲೈಸ್ ಬೇಕು ಅಂದರೆ ಉದ್ದ ಕಟ್ ಮಾಡ್ಕೊಳ್ಳಿ. ಇಲ್ಲ ಮೀಡಿಯಮ್ ಆಗಿದ್ದರೆ ನೀವು ಯಾವ ರೀತಿ ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಆ ರೀತಿ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನಾನೊಂದು ಮೀಡಿಯಮ್ ಸೈಜಲ್ಲಿ ಚಿಕ್ಕಗೇನೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಮ್ಮ ಮನೆಯಲ್ಲಿ ರೆಗ್ಯುಲರಾಗಿ ಯಾರು ಕೇಳಲ್ಲ ಪಿಕಲ್ಸ್ನ, ಅವ್ರಿಗೆ ನೆನಪಾದಾಗ ಯೂಸ್ ಮಾಡ್ಕೊಳ್ತೀವಿ ಅಷ್ಟೇ. ನೋಡಿ, ಇವಾಗೆಲ್ಲ ಕಟ್ ಮಾಡಿದ್ದಾಯಿತು. ಈ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬನ್ನಿ, ಒಂದು ಬಾಣಲಿನ ಇಟ್ಕೊಂಡು ನಾನು ಫಸ್ಟ್ ಇವಾಗ ಸಾಸಿವೆ ಮತ್ತು ಜೀರಿಗೆ ಮೆಂತ್ಯ ಏನು ತೊಗೊಂಡಿದ್ದೀನಿ ಅದನ್ನು ಡ್ರೈ ಪೌಡ್ರ್ ಮಾಡ್ಕೊಳ್ಳೋದಕ್ಕೋಸ್ಕರ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ತುಂಬ ರೆಡ್ಡಿಶ್ ಆಗೋವರೆಗೂ ಏನು ಉರಿಯೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಸ್ಮೆಲ್ ಚೇಂಜ್ ಆಗುತ್ತೆ. ಮತ್ತು ಸಾಸಿವೆ ಚಟಪಟ ಅಂದಿದ ತಕ್ಷಣ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೂಲ್ ಆದಮೇಲೆ ಪೌಡ್ರ್ ಮಾಡ್ಕೊಳ್ತೀನಿ. ಹಾಗೆಯೇ ಅದೇ ಬಾಣಲಿಗೆ ನಾನೊಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಕಾಯಿಸೋದಕ್ಕೆ ಹಾಕ್ತಾಯಿದ್ದೀನಿ. ಇದು ಒಗ್ಗರಣೆ ಥರ ಫ್ರೆಂಡ್ಸ್. ಇವಾಗ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಹಿಂಗೋನೂ ಸಹ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಮೇಲೊಗ್ಗರಣೆ ಅಂತಾರಲ್ವ ಆ ಥರನಾದರೂ ಹಾಕ್ಕೋಬೋದು. ಈ ರೀತಿ ಮಾಡೋದ್ರಿಂದ ನಾನು ಡೈರೆಕ್ಟಾಗಿ ಬೇಯಿಸ್ಕೊಳ್ಳೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಎಳ್ಳಿಕಾಯಿ ಏನು ಕಟ್ ಮಾಡಿದೆ ಅದನ್ನ ಡೈರೆಕ್ಟಾಗಿ ಇದರಲ್ಲಿ ಹಾಕ್ತಾಯಿದ್ದೀನಿ. ಇದು ಅಷ್ಟೇ, ಒಂದು ಅರ್ಧ ಭಾಗದಷ್ಟು ಬೇಯಿಸ್ಕೋಬೇಕು. ಇವಾಗ ಇದನ್ನ ಈ ರೀತಿ ಮಾಡೋದ್ರಿಂದ ನಾವು ಡೈರೆಕ್ಟಾಗಿ ಮಾಡಿ ದಿನದಿಂದನೇ ಯೂಸ್ ಮಾಡ್ಕೋಬೋದು. ಹಾಗೆಯೇ ನನಗೆ ಮಾಮೂಲಿ ಉಪ್ಪಲ್ಲಿ ನೆನೆಸಿ ಮಾಡಿದ್ರೆ ಅದು ಬೇಗ ಹಾಳಾಗುತ್ತೆ ಫ್ರೆಂಡ್ಸ್. ಸೊ ಹಂಗಾಗಿ ನಾನು ಯಾವಾಗಲೂ ಇದೇ ಥರ ಎಳ್ಳಿಕಾಯಿ ಉಪ್ಪಿನಕಾಯಿ ಮಾಡೋದು.
ನೋಡಿ ಇವಾಗ ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಅದೇ ಮಿಕ್ಸಿ ಜಾರ್ಗೆ ನಾನು ಬೆಳ್ಳುಳ್ಳಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಏನು ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಆ ಎರಳಿಕಾಯಿ ರಸನ ಒಂದು 3 ಸ್ಪೂನಷ್ಟು ಇದಕ್ಕೆ ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅದನ್ನ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ರೀತಿ ಪೇಸ್ಟ್ ಮಾಡಿ ನಾವು ಗುಂಟೂರು ಮೆಣಸಿನ್ಕಾಯಿನ ಯೂಸ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಗ್ರೇವಿ ಹೆಚ್ಚಾಗಿ ಸಿಗುತ್ತೆ. ಸೊ ಹಂಗಾಗಿ ನಾನು ಒಂದು ಸ್ವಲ್ಪ ಅದನ್ನ ಪೇಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ರೆಡ್ ಚಿಲ್ಲಿ ಪೌಡರ್ನು ಸಹ ಇವಾಗ ಯೂಸ್ ಮಾಡ್ಕೊಳ್ತೀನಿ. ಸೊ ಎರಡನ್ನೂ ಯೂಸ್ ಮಾಡೋದ್ರಿಂದ ನೋಡ್ಕೊಂಡು ಖಾರನ ಹಾಕ್ಕೊಳ್ಳಿ. ಹಾಗೆಯೇ ಒಂದು ಸ್ಕಿಪ್ ಆಗಿದೆ ಫ್ರೆಂಡ್ಸ್, ನಾನು ಸಾಲ್ಟ್ ಹಾಕೋದನ್ನ ನಿಮಗೆ ತೋರಿಸೋದು ಅದು ಸ್ಕಿಪ್ ಆಗಿದೆ. ಅಷ್ಟರಲ್ಲಿ ನನಗೊಂದು ಕಾಲ್ ಬಂತು ಅಂದ್ಬಿಟ್ಟು ಅದನ್ನ ತೋರ್ಸೋಕ್ಕಾಗಲಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಬೇಯಿಸ್ಬೇಕಾದ್ರೇ ಆ್ಯಡ್ ಮಾಡ್ಕೋಬೇಕು. ಹಾಗೆಯೇ ಖಾರದ ಪುಡಿ ಹಾಕಿದ್ಮೇಲೆ ನಾನು ಜಾಸ್ತಿ ಟೈಮ್ ಬೇಯಿಸೋಕೆ ಹೋಗಲಿಲ್ಲ. ಅದನ್ನ ಒಂದು ಎತ್ತಿಟ್ಬಿಟ್ಟು 30 ಮಿನಿಟ್ಸ್ ಹಾರೋದಕ್ಕೆ ಬಿಟ್ಟಿದ್ದೆ. 30 ಮಿನಿಟ್ಸ್ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಆ ಪೌಡ್ರು ಏನಿದೆ ಅದು ಮತ್ತು ಗ್ರೇವಿ ಏನಿದೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟೇ, ತುಂಬ ಈಸಿ, ಹಾಗೆಯೇ ತುಂಬ ಟೇಸ್ಟಿಯಾಗೂ ಆಗುತ್ತೆ. ನೀವು ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ಳೋರು ಯಾರಾದರೂ ಇದ್ದರೆ ಈ ರೀತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಸೆಲೆಕ್ಟ್ ಮಾಡ್ಕೊಂಡು ವಾಚ್ ಮಾಡಿ ಫ್ರೆಂಡ್ಸ್. ಓಕೆ ಬನ್ನಿ ಫ್ರೆಂಡ್ಸ್, ನಾನು ಹಾಗೇನೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಿಮಗೆ ಹೇಳಿದಾಗೆ ಬೆಸ್ಟ್ ಕಮೆಂಟ್ ಆಫ್ ದ ವೀಕ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದೆ. ಪ್ರೀವಿಯಸ್ ವೀಡಿಯೋದಲ್ಲಿ ನನಗೆ ಯಾವ ರೀತಿ ಬೆಸ್ಟ್ ಕಮೆಂಟ್ ಬಂದಿತ್ತು ಅನ್ನೋದನ್ನ ಮಾತ್ರ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ಲಾಸ್ಟಿಗೆ ಕಮೆಂಟ್ ಬಂದಿದ್ದೆಲ್ಲ ಫಸ್ಟಲ್ಲಿ ತೋರಿಸ್ತಾ ಇದೆ. ರೇಖಾ ಸುರೇಶನ್ ಅವರು ಅಷ್ಟೇ ಯಾವಾಗಲೂ ನನಗೆ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ. ಪ್ರತಿ ವೀಡಿಯೋಸ್ನು ನನಗೆ ವಾಚ್ ಮಾಡಿ ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ. ಹಾಗೆಯೇ ಇದರಲ್ಲಿ ಪರ್ಟಿಕ್ಯುಲರಾಗಿ ಒಂದೆರಡು ಕಮೆಂಟ್ಸ್ನ ಮಾತ್ರ ನಾನು ಕಂಪ್ಲೀಟಾಗಿ ಶೇರ್ ಮಾಡ್ತಾ ಇದ್ದೀನಿ. ಮೋನಿ ಹೇಮಾ ಅನ್ನೋರು ಅಷ್ಟೇ ನೈಸ್ ಲಾಗ್ ಸಿಸ್ಟರ್ ಅಂತ ಹಾಕಿದ್ದಾರೆ. ಹಾಗೆಯೇ ಪ್ರಿಯಾಂಕಾ HD ಅವರು BK ಅವರು ಅಷ್ಟೇ ನೈಸ್ ಸಿಸ್ಟರ್ ಅಂತ ಹಾಕಿದ್ದಾರೆ. ತುಂಬ ವಿಶಸ್ಗಳು ಬಂದಿದೆ. ರಘುಗೌಡ ಅವರು ಅಷ್ಟೇ ನೈಸ್ ಅಕ್ಕ ಅಂತ ಹಾಕಿದ್ದಾರೆ, ಹಾಯ್ ಅಕ್ಕ ಅಂತ ವಿಶ್ ಮಾಡಿದ್ದಾರೆ. ಹಾಗೆಯೇ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಬಂದಿದೆ. ಅದರಲ್ಲಿ ನಾನು ಪರ್ಟಿಕ್ಯುಲರಾಗಿ 2 ಕಮೆಂಟ್ಸ್ನ ಓದಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬೆಸ್ಟ್ ಕಮೆಂಟ್ ಆಫ್ ದ ವೀಕ್ ಆಗಿರೋದ್ರಿಂದ 2 ಮಾತ್ರ ನಾನು ತೊಗೊಂಡಿದ್ದೀನಿ. ಹಾಗೆಯೇ ನೆಕ್ಸ್ಟ್ ಬರೋವಂಥ ವೀಡಿಯೋದಲ್ಲಿ ಬರೋವಂಥ ಕಮೆಂಟ್ನ ನಾನು ನೆಕ್ಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಸುಪ್ರಿಯಾ PR ಅವರು ಅಷ್ಟೇ ಯಾವಾಗಲೂ ಕ್ವೆಶನ್ಸೇ ಕೇಳ್ತಾ ಇರ್ತಾರೆ. ಅವ್ರಿಗೆ ನಾನು ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ. Q&A ವಿಡಿಯೋನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಿಮ್ದು ಏನೇ ಕ್ವೆಶನ್ಸ್ ಇದ್ದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಇರಿ. ಅದ್ರದ್ದು ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಯಾವಾಗಾದರೂ. ನೋಡಿ ಫ್ರೆಂಡ್ಸ್, ಇದೊಂದು ವೆಂಕಟೇಶ್ ನಾಗೇಶಪ್ಪ ಅನ್ನೋರು ನನಗೆ ಯಾವಾಗಲೂ ಈಗ ರೆಗ್ಯುಲರಾಗಿ ನಂಗೆ ಸ್ವಲ್ಪ ದಿನದಿಂದ ಕಮೆಂಟ್ ಮಾಡ್ತಾ ಇದ್ದಾರೆ. ಡೈಲಿ ವ್ಲಾಗ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮತ್ತು ಪ್ರತಿಯೊಂದು ನನ್ನ ಗಾರ್ಡನಲ್ಲಿ ತೋರಿಸೋದಾಗಿರ್ಬೋದು, ನನ್ನ ಮಕ್ಕಳ ಜೊತೆ ನನ್ನದು ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಪ್ರತಿಯೊಂದನ್ನು ಸಹ ಹೈಲೈಟ್ ಮಾಡಿ ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ ನಿಮ್ಮ ಕಮೆಂಟ್ಸ್ನ ಓದಿ. ಇವಾಗ ನಾನು ಶೇರ್ ಮಾಡ್ಕೊಳ್ತಾ ಇರೋ ಕಮೆಂಟು ವೆಂಕಟೇಶ್ ನಾಗೇಶಪ್ಪ ಅನ್ನೋದು, ಹಾಗೆಯೇ ಸಿಂಚನ P ಗೌಡ ಅನ್ನೋರ್ದು. ಇವರಿಬ್ರದ್ದು ನನಗೆ ಬೆಸ್ಟ್ ಕಮೆಂಟ್ ಆಫ್ ದ ವೀಕ್ ಅಂತ ಅನ್ನಿಸ್ತು. ಸೊ ಹಂಗಾಗಿ ಅವರಿಬ್ರದ್ದನ್ನ ಚಾಯ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಸಿಂಚನ P ಗೌಡ ಅನ್ನೋರು ನನಗೆ ನಮ್ಮ ಕಮೆಂಟ್ ಮಾಡಿದ್ದಾರೆ. ಖುಷಿ ಆಗ್ತಿದೆ ನಿಮ್ಮ ಮಾತು ಕೆಲಸನ ನೋಡಿ. ಡೋಂಟ್ ವರಿ ಅಕ್ಕ, ಹೌಸ್ ವೈಫ್ ಆಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀರಾ. ಸೊ ನಿಮಗೆ ಇದೊಂದು ಸ್ಪೇಸ್ ಫಾರ್ ಯುವರ್ ಇಂಟ್ರೆಸ್ಟ್. ಸೊ ಕಂಟಿನ್ಯೂ ಮಾಡಿ. ಒಂದಲ್ಲ ಒಂದಿನ ಎಲ್ಲ ವೀಡಿಯೋಸು ಸಹ ಕ್ಲಿಕ್ ಆಗುತ್ತೆ ಸಿಸ್ಟರ್. ನೀವು ಹೇಳೋ ಪ್ರತಿ ಮಾತು 100% ಸತ್ಯ. ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಅಪ್ರಿಷಿಯೇಟ್ ಮಾಡೋದು ತುಂಬ ಕಡಿಮೆ. ಇಟ್ಸ್ ಓಕೆ, ಗಾಡ್ ವಿಲ್ ಬಿ ಆಲ್ವೇಸ್ ಸಪೋರ್ಟಿಂಗ್ ಯುವರ್ ಹಾರ್ಡ್ ವರ್ಕ್ ಅಂತ ಕಮೆಂಟ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ಸಿಂಚನ P ಗೌಡ ಅವರೇ, ನಿಮ್ಮ ಕಮೆಂಟ್ಸ್ನ ಓದಿ ನನಗೆ ತುಂಬ ಖುಷಿ ಆಯಿತು. ಹಾಗೆಯೇ ವೆಂಕಟೇಶ್ ನಾಗೇಶಪ್ಪ ಅನ್ನೋ ಐಡಿಯಿಂದನೂ ಅಷ್ಟೇ ಅವ್ರು ಮಾಡೋ ಕಮೆಂಟಲ್ಲಿ ನನಗೆ ಕೆಲವೊಂದು ಗೈಡೆನ್ಸ್ ಸಹ ಹೇಳಿದ್ದಾರೆ. ಲೈಫ್ ಸ್ಟೈಲ್ ವ್ಲಾಗ್ ಆಗಿರೋದ್ರಿಂದ ಅದರಲ್ಲಿ ಕೆಲವೊಂದು ಇಯರಿಂಗ್ಸ್ ಕಲೆಕ್ಷನ್ಸ್ ಆಗಿರ್ಬೋದು ನಿಮ್ಮದು, ಹಾಗೆಯೇ ಔಟಿಂಗ್ ಹೋಗೋದು, ಮತ್ತು ಟ್ರಾವೆಲ್ ವ್ಲಾಗ್ಸು, ಮತ್ತು ಹೆಲ್ತ್ ಟಿಪ್ಸ್ ಆಗಿರ್ಬೋದು, ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ಈ ರೀತಿ ಡಿಫ್ರೆಂಟಾಗಿ ವೀಡಿಯೋಸ್ನ ಮಾಡಿ ಹಾಕಿ ಜನಗಳು ಲೈಕ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಖಂಡಿತ ಆ ಥರ ವೀಡಿಯೋಸ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಮುಂದೆನೂ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಡಿಫ್ರೆಂಟಾಗಿ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗೆಲ್ಲ ಕೋವಿಡ್ ಲಾಕ್ಡೌನ್ ಇರೋದ್ರಿಂದ ನಿಮಗೆ ಗೊತ್ತಿರೋ ಹಾಗೆ ಔಟ್ಸೈಡ್ ಎಲ್ಲೂ ಹೋಗೋ ಹಾಗಿಲ್ಲ. ಹಾಗೆಯೇ ಹೋದ್ರೂ ನಾವು ಚಿಕ್ಕ ಮಕ್ಳುಗಳಿರೋದ್ರಿಂದ ನಮಗೂ ಹೋಗೋದಕ್ಕೆ ಭಯ. ಸೊ ನೆಕ್ಸ್ಟ್ ನನಗೂ ಔಟ್ಸೈಡ್ ವೀಡಿಯೋಸ್ನ ಶೇರ್ ಮಾಡ್ಕೋಬೇಕು ಅಂತ ತುಂಬ ಆಸೆ ಇದೆ. ನೆಕ್ಸ್ಟ್ ನಾವು ಯಾವಾಗಾದರೂ ಹೋದಾಗ ತುಂಬ ಖಂಡಿತವಾಗ್ಲೂ ಔಟಿಂಗ್ ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸದ್ಯದಲ್ಲೇ ಹೋಗೋ ಪ್ಲ್ಯಾನ್ ಇದೆ, ಅದನ್ನ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ಯುವರ್ ಬೆಸ್ಟ್ ಕಮೆಂಟ್ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವಾಗ ಬ್ರೇಕ್ಫಾಸ್ಟ್ ಇನ್ನೂ ಆಗಿಲ್ಲ, ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬ್ರೇಕ್ಫಾಸ್ಟಿಗೆ ನಾನು ಇವತ್ತು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಕರಿಬೇವಿನ ಚಿತ್ರಾನ್ನ. ಇದು ಒಂದು ಹೆಲ್ತಿ ಫುಡ್ ಆಗಿರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, 1 ಬೌಲ್ ಆಗೋಷ್ಟು ಕರಿಬೇವಿನ ಸೊಪ್ಪನ್ನ ನಾನು ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆಯೇ ಇದನ್ನು ನೀಟಾಗಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಅದ್ರ ಬ್ಯಾಕ್ ಸೈಡಲ್ಲಿ ಕೆಲವೊಂದು ಚಿಕ್ಕ ಇನ್ಸೆಟ್ಸ್ಗಳು, ಮೊಟ್ಟೆ ಎಲ್ಲ ಇಟ್ಟಿರುತ್ತೆ ಫ್ರೆಂಡ್ಸ್. ನೋಡಿ ಅದನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಚೆಕ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ.
ಹಾಗೆ ನಾನು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ನೋಡಿ, ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಾಗೆಯೇ ಉದ್ದಿನಬೇಳೆ ಕಡಲೆಬೇಳೆನ ಒಂದೇ ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ, ಅದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಾಗೆ ಕಡಲೆ ಬೀಜ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕ್ಯಾಶ್ಯೂ ನಟ್ಸ್ನ ತೊಗೊಂಡಿದ್ದೀನಿ, ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕೋದಕ್ಕೆ ತೊಗೊಂಡಿದ್ದೀನಿ, ಸ್ವಲ್ಪ ಹಿಂಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನ ನಾನು ಆಲ್ರೆಡಿ ನಿಮ್ಮ ಜೊತೆ ಹೇಳ್ಕೊಂಡಿದ್ದೆ, ನನ್ನ ಆಂಧ್ರ ಫ್ರೆಂಡ್ ಶೇರ್ ಮಾಡಿದ್ದಿದ್ದನ್ನ ಅಂದ್ಬಿಟ್ಟು. ಹಾಗೆಯೇ ಅರ್ಧ ಲೆಮನ್ ತೊಗೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ಇದನ್ನ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್. ಹಾಗೆಯೇ ಕರಿಬೇವಲ್ಲಿ ಎಷ್ಟು ಒಳ್ಳೆ ಗುಣಗಳಿದೆ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಅದರಲ್ಲೂ ನಾವು ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಇದ್ರ ಜೊತೆಗೆ ಇದೊಂದು ಡಯಟ್ ಮಾಡೋರಿಗೆ ಇದೊಂದು ಒಳ್ಳೆ ಬೆಸ್ಟ್ ಫುಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ನಾನಿವಾಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಅದ್ರ ಜೊತೆಗೆ ಗುಂಟೂರು ಮೆಣಸಿನ್ಕಾಯಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀವು ಯೂಸ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಮಾತ್ರ ಬೇಕು, ಸೊ ಹಂಗಾಗಿ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪನೇ ತೊಗೊಂಡಿದ್ದೀನಿ. ಇದು ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿದಿದ್ದಾಯಿತು. ಅದ್ರ ಜೊತೆಗೇ ಕರಿಬೇವಿನ ಸೊಪ್ಪನ್ನು ಹಾಕೊಂಡು ಸ್ವಲ್ಪ ಅದನ್ನು ಶಿಂಕ್ ಆಗೋವರೆಗೂ ಡ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಟೈಮ್ ಡ್ರೈ ಮಾಡೋಕ್ಕೆ ಹೋಗೋದು ಬೇಡ. ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋದ್ರಿಂದ ಅದನ್ನು ಫ್ರೈ ಮಾಡಿಕೊಂಡು ಆ ಥರ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ನೀವು ಒಂದು 2 ಸ್ಪೂನ್ ಆಯಿಲ್ನ ಹಾಕ್ಕೊಳ್ಬೇಕಾದ್ರೂ ಹುರ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ಆಯಿಲ್ನ ಯೂಸ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಹಾಗೆ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದು ಫ್ರೈ ಮಾಡಿದ್ದಾಯ್ತು. ಇದೊಂದು 2 ಮಿನಿಟ್ಸ್ ಕೂಲ್ ಆಗಲಿ. ಅಷ್ಟರಲ್ಲಿ ನಾನು ಇನ್ನೊಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಬೇಕಾಗಿರೋ ಒಗ್ಗರಣೆ ಬೇಕಾಗಿರೋದನ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಂದು 2 ಸ್ಪೂನ್ ಆಯಿಲು ಮತ್ತು ಒಂದು 2 ಸ್ಪೂನ್ ತುಪ್ಪನೂ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಈ ತುಪ್ಪ ಯೂಸ್ ಮಾಡೋದ್ರಿಂದ ಬಿಸಿ ಬಿಸಿಯಾಗಿ ತಿಂದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ. ಮತ್ತು ನಾನು ಲೆಮನ್ ತೋರಿಸಿದ್ನಲ್ವ, ಅದನ್ನ ಬೇಕಾದರೆ ನೀವು ಸ್ಕಿಪ್ ಬೇಕಾದರೂ ಮಾಡ್ಕೋಬೋದು, ಹಾಗೆ ಹಾಕ್ಕೊಳ್ಳೋಕ್ಕಾದರೂ ಹಾಕ್ಕೋಬೋದು. ಮಕ್ಕಳುಗಳು ತುಂಬ ಇಷ್ಟಪಡ್ತಾರೆ ಸ್ವಲ್ಪ ಹುಳಿ ಅಂಶ ಇದ್ದರೆ, ಹಂಗಾಗಿ ನಾನು ಲೆಮನ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಆಯಿಲ್ ಕಾಯ್ದಿದ್ದಾದಮೇಲೆ ನಾನು ಕಡಲೆ ಬೀಜನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ರೋಸ್ಟ್ ಆದಮೇಲೆ ಕ್ಯಾಶ್ಯೂ ನಟ್ಸ್ನೂ ಸಹ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದೆರಡೂ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಏನು ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದು ಲೀಫ್ನ ಇವಾಗ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇದಿಷ್ಟೇ, ತುಂಬ ಈಸಿ, ಹಾಗೆಯೇ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕಿಂತ ಹೆಚ್ಚಾಗಿ ತುಂಬ ಹೆಲ್ತಿಗೆ ಒಳ್ಳೆಯದು. ನಾವು ರೆಗ್ಯುಲರಾಗಿ ಬಳಸ್ತಾ ಇದ್ದಾಗ ಒಂದು 2-3 ಲೀಫ್ ಎಲೆಗಳನ್ನ ತಿಂದರೆ ಹೆಚ್ಚು. ನೋಡಿ, ಇವಾಗ ಲೆಮನ್ನು ಸಹ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾವು ಇವಾಗ ಈ ಥರ ಟಿಫನ್ನ ನಾವು ಮಾಡ್ಕೊಳ್ಳೋದ್ರಿಂದ ಏನಪ್ಪ ಅಂದರೆ ಫುಲ್ಲಿ ಬೆನಿಫಿಟ್ಸ್ ನಮಗೆ ಸಿಗುತ್ತೆ ಕರಿಬೇವಿಂದು. ಇವಾಗ ನಾನು ನೋಡಿದ್ರಲ್ವ ನೀವೇ ನಾನು ಎಷ್ಟು ಎಲೆಗಳನ್ನ ಯೂಸ್ ಮಾಡಿದೆ ಅಂತ. ಯಾವುದೇ ರೀತಿ ಕಹಿ ಬರೋದಾಗಲಿ ಟೇಸ್ಟ್ ಚೇಂಜ್ ಆಗೋದಾಗಲಿ ಏನೂ ವ್ಯತ್ಯಾಸ ಆಗಲ್ಲ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿಲ್ಲದೆ ಇರೋರಿದ್ರೆ ಟ್ರೈ ಮಾಡಿ ನೋಡಿ. ಆಲ್ರೆಡಿ ಮಾಡ್ಕೊಂಡು ಟೇಸ್ಟ್ ಮಾಡಿರೋರಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದಾದಮೇಲೆ ಸರ್ವ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಕ್ವಿಕ್ಕಾಗಿ ಒಂದು ಟೇಸ್ಟಿ ಹೆಲ್ತಿ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಅಂತ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಬನ್ನಿ ಫ್ರೆಂಡ್ಸ್, ಹೊರಗಡೆ ಟ್ರೈನ್ ಸೌಂಡ್ ಕೇಳಿಸ್ತಾ ಇದೆ, ಟ್ರೈನ್ ಹೋಗ್ತಾ ಇದೆ, ನೋಡೋಣ. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಪಕ್ಕದಲ್ಲೇ ಟ್ರೈನ್ ಹೋಗುತ್ತೆ ಯಾವಾಗಲೂ ಅಷ್ಟೇ. ಹಾಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಬ್ಯಾಂಗ್ಳೂರು ಟು ಮಂಗಳೂರು ಮತ್ತು ಹಾಸನ ಇಂದ ಒಂದು ಟ್ರೈನ್, ವಿಶೇಷವಾಗಿರುವಂಥ ಲಕ್ಸುರಿ ಟ್ರೈನ್ ಬಿಟ್ಟಿದ್ದಾರೆ ಫ್ರೆಂಡ್ಸ್. ಅದನ್ನೂ ಸಹ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಮಂಡೆಯಿಂದ ಹಾಸನ ಫುಲ್ ಲಾಕ್ಡೌನ್ ಓಪನ್ ಆಗ್ತಾ ಇದೆ. ನೋಡೋಣ, ನಾವೇನಾದರೂ ಸಿಟಿ ಕಡೆ ಎಲ್ಲ ಹೋದರೆ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಯೂಸ್ಫುಲ್ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಆಲ್ ಆಫ್ ಯು, ಬಾಯ್.